ಬೇಲೂರಿನ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ನಡೆಯುವ ಸಂಕ್ರಾಂತಿಯ ದಿನದಂದು ವಿಶೇಷ ಪೂಜೆ ನಡೆಸಿ ಬಳಿಕ ಇಲ್ಲಿನ ಪೌರಾಣಿಕ ವಾಡಿಕೆಯಂತೆ ಬಿಳಿ ಮೊಲಕ್ಕೆ ಚಿನ್ನದ ಉಂಗುರವನ್ನು ಕಿವಿಗೆ ಹಾಕಿ ಕಾಡಿಗೆ ಬಿಡುವ ಸಂಪ್ರದಾಯ ಇಲ್ಲಿನ ವಿಶೇಷವಾಗಿದೆ. ಹೌದು, ಚನ್ನಕೇಶವ ಸ್ವಾಮಿ ದೇವಾಲಯದಿಂದ ಉತ್ಸವವು 2 ಕಿಲೋಮೀಟರ್ ದೂರದ ನೆಹರು ನಗರಕ್ಕೆ ಮಂಗಳವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ತೆರಳಿ ಹಳೆಬೀಡು ರಸ್ತೆಯಲ್ಲಿ ಹಾಕಲಾಗಿದ್ದ ಚಪ್ಪರದಡಿ ಕುಳ್ಳಿರಿಸಿ ವಿಶೇಷ ಪೂಜೆ ನಡೆಸಲಾಯಿತು. ಈ ವೇಳೆ ದೇವಾಲಯದಲ್ಲಿ ವಿಶೇಷ ಆಚರಣೆ ಹಾಗೂ ಸಂಪ್ರದಾಯದಂತೆ ಕಾಡು ಮೊಲ ತಂದು ಅದನ್ನು ದೇವರ ಮೊಲವೆಂದು ಪರಿಗಣಿಸಿ ಪೂಜೆ ನೆರವೇರಿಸಿ ಅದರ ಮೂಗಿಗೆ ಚಿನ್ನದ ಮೂಗುತಿ ಹಾಕಿ ದೇವರಿಗೆ ಸ್ಪರ್ಶಿಸಿ ಪೂಜೆ ಸಲ್ಲಿಸಲಾಯಿತು. ವಿಜಯನಗರ ಅರಸರ ಕಾಲದಲ್ಲಿ ಉತ್ತರಾಯಣ ಆರಂಭದಲ್ಲಿ ಈ ಉತ್ಸವ ಆರಂಭಗೊಂಡಿದ್ದು ಇಂದಿಗೂ ಆಚರಣೆಯಲ್ಲಿದೆ. ಇದಕ್ಕೆ ಪ್ರತೀತಿಯೂ ಇದೆ. ಚನ್ನಕೇಶವ ದೇವರು ಅಶ್ವಾರೋಹಿಯಾಗಿ ಬೇಟೆಗಾಗಿ ಕಾಡಿಗೆ ತೆರಳುತ್ತಾರೆ. ಈ ಸಂದರ್ಭ ಚನ್ನಕೇಶವ ದೇವರ ಪತ್ನಿ ಲಕ್ಷ್ಮಿ ತವರು ಮನೆಗೆ ಹೊರಡಲು ಸಿದ್ಧವಾದಾಗ ತವರಿಗೆ ಹೋಗುವುದು ಬೇಡವೆಂದ ಚನ್ನಕೇಶವನ ಮಾತಿಗೆ ಗೌರವ ಸಿಕ್ಕುವುದಿಲ್ಲ. ಇದರಿಂದ ಕೋಪಗೊಂಡ ಚನ್ನಕೇಶವನು ಕುದುರೆ ಏರಿ ಬೇಟೆಗೆ ಹೊರಡುತ್ತಾನೆ. ಕೋಪಗೊಂಡ ವಿಷಯ ಪತ್ನಿ ಲಕ್ಷ್ಮಿಗೆ ತಿಳಿದು ಪತಿಯನ್ನು ವಾಪಸ್ ಕರೆಸಿಕೊಳ್ಳಲು ಬೇಟೆಗೆ ಹೋಗುತ್ತಿದ್ದ ಮಾರ್ಗಕ್ಕೆ ಅಡ್ಡಲಾಗಿ ಮೊಲವನ್ನು ಬಿಡಿಸುತ್ತಾಳೆ. ಮೊಲ ಅಡ್ಡಲಾಗಿ ಬಂದಿದ್ದನ್ನು ಕಂಡು ಇದು ಬೇಟೆಗೆ ಅಪಶಕುನ ಎಂದು ಭಾವಿಸಿದ ಚನ್ನಕೇಶವ ದೇವರು ವಾಪಸ್ ಬರುತ್ತಾರೆ. ಇದನ್ನು ದೇಗುಲದಲ್ಲಿರುವ ದಾಖಲೆಯು ಪುಷ್ಟೀಕರಿಸುತ್ತದೆ. ಇದಕ್ಕೆ ಪೂರಕವಾಗಿ ಉತ್ಸವವನ್ನು ಮಾರ್ಗ ಮಧ್ಯೆಯೇ ಮೊಟಕುಗೊಳಿಸಿ ವಾಪಸ್ ತರಲಾಗುತ್ತದೆ. ಮೊಲ ಬಿಡುವ ಪದ್ಧತಿ ಆಚರಣೆಯಂತೆ ಸಮೀಪದ ದೊಡ್ಡ ಬ್ಯಾಡಿಕೆರೆ ಪರ್ವತಯ್ಯ ಕುಟುಂಬ ವರ್ಗದವರು ಮೊಲವನ್ನು ಹಿಡಿದು ತರುವ ಸಂಪ್ರದಾಯವಿದೆ. ಪೂಜಾ ಕಾರ್ಯವನ್ನು ಮುಖ್ಯ ಅರ್ಚಕ ಶ್ರೀನಿವಾಸ್ ಭಟ್, ನರಸಿಂಹಸ್ವಾಮಿ ಇತರರು ನಡೆಸಿದರು. ಬ್ರಹ್ಮಾಂಡಕ್ಕೆ ಶ್ರೀ ಕೇಶವರ ಧನುರ್ಮಾಸದ 30 ದಿನ ಪೂಜೆ ಆದ ಮೇಲೆ ಇವತ್ತು ಮೊಲದ ಬೇಟೆ ಅಂತ ಕೇಶವರು ಅಶ್ವಾರೂಢರಾಗಿ ಈ ಕೂಡು ರಸ್ತೆಯಲ್ಲಿ ಬರೋ ಪದ್ಧತಿ ಇದೆ. ಇದರಲ್ಲಿ ಏನು ವಿಶೇಷ ಅಂದರೆ ಅಮ್ಮನವರು ತವರು ಮನೆಗೆ ಹೋಗಿರ್ತಾರೆ. ಅವರು ಸಿಟ್ ಮಾಡಿಕೊಂಡು ಕೇಶವರು ಹೊರಡ್ಬೇಕಾದ್ರೆ ಅವರು ಬೊಜ್ಜ ಮೊಲ ಬಿಟ್ಟುಬಿಟ್ಟು ಅಪಶಕನಾದಂಗೆ ಅಂತ ವಾಪಸ್ ಬರಬೇಕು ಅನ್ನೋ ರೀತಿಗೋಸ್ಕರ ಈ ಮೊಲ ಬಿಡೋ ಪದ್ಧತಿ ಮೊದಲಿಂದ ಬಂದಿರೋದು. ಇಲ್ಲಿ ಮೊಲಕ್ಕೆ ದೇವರು ಸಮರ್ಪಣೆ ಮಾಡಿ ಅವರಿಗೆ ಚಿನ್ನದ ಮೊಲ ದೇವರು ಸಮರ್ಪಣೆ ಆಗಿರೋದನ್ನು ಚಿನ್ನದೊಂದು ತಗಡದೊಂದು ದೇವರು ಬಂದಿರೋದನ್ನು ಸಮರ್ಪಣೆ ಮಾಡಿ ಅದು ಚುಚ್ಚಿ ದೇವರು ಸಮರ್ಪಣೆ ಮಾಡಿ ಅವ್ರು ಬಿಡೋ ಪದ್ಧತಿ ಮೊದಲಿಂದನೂ ಇದೆ. ಇದು ವರ್ಷಾನುಗಂತೆ ತುಂಬ ವರ್ಷದಿಂದ ನಡ್ಕೊಂಡು ಬಂದಿರೋ ಪದ್ಧತಿ ಇದು. ಈಗ ಇದೆಲ್ಲ ಮುಗಿದ ಮೇಲೆ ಕೇಶವ ಈಗ ಮುಂದಕ್ಕೆ ಹೋದ್ಮೇಲೆ ನಮಗೆ ಅಲ್ಲಿ ಆಳ್ವಾರ್ ಮೋಕ್ಷ ಅಂತ ಎಷ್ಟು ದಿನ 30 ದಿನ ಆಳ್ವಾರ್ಗಳಿಗೆ ವಿಶೇಷ ಪೂಜೆ ಮಾಡಿದ್ದು. ಇವತ್ತು ಕೊನೆಯ ದಿನ ಅವರಿಗೆ ಮೋಕ್ಷಕ್ಕೆ ಹೋಗ್ತಾರೆ. ಮತ್ತು ವಾಪಸ್ ಅವರು ಭಕ್ತರ ಅನುಗ್ರಹಕ್ಕೋಸ್ಕರ ಮತ್ತೆ ವಾಪಸ್ ಬಂದು ಎಲ್ಲರೂ ಪ್ರಾರ್ಥನೆಯಿಂದ ಕಾಪಾಡಲಿ ಅಂತ ಕೇಳ್ಕೊಂಡಾಗ ಮತ್ತೆ ವಾಪಸ್ ಬಂದು ದೇವರ ಅನುಗ್ರಹ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ ಕೇಳ್ಕೊಂಡು ಬಂದು ನಡೆಯುತ್ತೆ ಕಾರ್ಯಕ್ರಮ ಮುಂದೆ. ಇದೇ ರೀತಿ ವರ್ಷಾವರ್ಷದಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಬಂದು ದೇಶನ ಆಶೀರ್ವಾದ ಪಡೆಯಬೇಕು ಅಂತ ಈ ಮೂಲಕ ಆಡಳಿತ ಪರವಾಗಿ ಬೇಲೂರು. ಈ ಸಂದರ್ಭದಲ್ಲಿ ದೇಗುಲ ಇಒ ಯೋಗೇಶ್ ಹಾಗೂ ಪುರಸಭಾ ಸದಸ್ಯ ಶ್ರೀನಿವಾಸ ಮತ್ತು ಅಡ್ಡಗಾರರು ಮತ್ತು ಭಕ್ತರು ಹಾಗೂ ಸಂಪ್ರದಾಯದಂತೆ ಮೊಲ ತರುವ ದೊಡ್ಡ ಬ್ಯಾಡಿಗೆರೆ ಗ್ರಾಮಸ್ಥರು ಮುಂತಾದವರು ಹಾಜರಿದ್ದರು.